ಕೈ ಜೋಡಿಸಕ್ಕೆ ಮನವಿ ಮಾಡಿ. ಪುಟ್ಟರಾಜಣ್ಣವರು ಪ್ರಾರಂಭಿಕವಾಗಿ ಮಾತನಾಡಿದ್ರು, ಒಂದು ಪದ ಹೇಳಿದ್ರು. ನನ್ನ ಸ್ನೇಹಿತ, ಹಳೆ ಸ್ನೇಹಿತ ಪಾಪ ನಿನ್ನೆ ದಿನ ಒಂದು ಮಾತು ಹೇಳಿದ್ದಾರೆ. ದೇವೇಗೌಡರು ಕುಟುಂಬ ಹೊಟ್ಟೆಪಾಡಿಗೋಸ್ಕರವಾಗಿ ಇವತ್ತು BJP ಜೊತೆ ಕೈ ಜೋಡಿಸಿದ್ದಾರೆ. ದೇವೇಗೌಡರ ಕುಟುಂಬ ಹೊಟ್ಟೆಪಾಡಿಗೋಸ್ಕರ ನಾವಿವಾಗ BJPಯವ್ರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಪಾಪ ಅವರು ಭಾಳ ಕಷ್ಟಪಟ್ಟು ಬಂದಿರತಕ್ಕಂಥದ್ದು. ಯಾರ ಮುಂದೆ ಅವರು ಹಿಂದೆ 20-30 ವರ್ಷಗಳ ಹಿಂದೆ ಹೊಟ್ಟೆಪಾಡಿ ಕೈ ಇಟ್ಕೊಂಡು ಹೋಗಿರಲಿಲ್ಲ. ಹುಟ್ಟಿದಾಗಲೇ ಅವ್ರು ಬಹುಶಃ ಇಲ್ಲೆಲ್ಲೋ ಭಾಳ ದೊಡ್ಡ ಮಹಾರಾಜರ ವಂಶದವ್ರು ಬಂದರು ಅಂತ ಕಾಣಿಸ್ತದೆ. ಅವ್ರು ಯಾವ ರೀತಿ ಬಂದಿದ್ದಾರೆ, ಯಾವ ರೀತಿ ಬೆಳೆದರು ಅಂತಕ್ಕಂಥದ್ದು ಬಹುಶಃ ನಾಗಮಂಗಲದಿಂದ ಬಂದಿರತಕ್ಕಂಥ ಹಲವಾರು ಪ್ರಮುಖರಿಗೆ ನನಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ ಒಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. 1999ರ ವಿಧಾನಸಭೆ ಚುನಾವಣೆ ಅವತ್ತು ಜನತಾದಳದಿಂದಲೇ ಅವರು ಅಭ್ಯರ್ಥಿ ಆದರು. ನಮ್ಮಲ್ಲಿ 10 ಜನ ಶಾಸಕರು ಆಯ್ಕೆ ಆಗಿದ್ರು ಆ ಸಂದರ್ಭದಲ್ಲಿ. 1999 ನಾನು ಸೋತಿದ್ದೆ, ದೇವೇಗೌಡರು ಸೋತಿದ್ರು, ರೇವಣ್ಣ ಅವರು ಸೋತಿದ್ರು, ಸಿದ್ದರಾಮಯ್ಯನವರು ನಮ್ಮ ಪಕ್ಷದಲ್ಲಿ ಇದ್ರು, ಅವರು ಚುನಾವಣೆಯಲ್ಲಿ ಸೋತಿದ್ರು. ನಾನು ಬಹುಶಃ ಈಗಲೂ ನಾನು ನೆನಪಿದೆ, ಒಂದು ಬಾರಿ 2 ವರ್ಷ ಆಗಿದ್ದು ಚುನಾವಣೆಗೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು, ಇವರು ನಮ್ಮ ಜೊತೆಲಿದ್ದರು. ಬೆಳ್ಳೂರು ಕ್ರಾಸ್ನಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅವರ ಜೊತೆ ಭಾಗವಹಿಸಿದ್ದೆ ನಾನು. ಅಲ್ಲಿ ನಾನು ಒಂದು ಮಾತು ಹೇಳಿದೆ ನಾಗಮಂಗಲದ ತಂದೆ ತಾಯಂದಿರಿಗೆ ಸಭೆಯಲ್ಲಿ, ಬೆಳ್ಳೂರು ಕ್ರಾಸ್ನಲ್ಲಿ, ದಯವಿಟ್ಟು ಚಲುವರಾಯ ಸ್ವಾಮಿ ಮೇಲೆ ಯಾರೂ ಆಕ್ರೋಶಕ್ಕೊಳಗಾಗಬೇಡಿ. ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತೇನಾದರೂ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದಕ್ಕೆ ಕಾರಣ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಇವತ್ತು ಆಡಳಿತ ಪಕ್ಷದಲ್ಲಿ ಕೆಲಸಗಳು ಮಾಡ್ತಕ್ಕಂಥದ್ದು ಕಷ್ಟ ಇದೆ. ಆದರೂ ಒಂದು ಮಾತನ್ನು ಕೊಡ್ತೇನೆ, ಬೆಳ್ಳೂರು ಕ್ರಾಸ್ ನನ್ನ ತಂದೆ ತಾಯಂದರಿಗೆ, ಮುಂದೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇಟ್ಟುಕೊಂಡಿದ್ದೇನೆ. ಅವತ್ತು ನಾಗಮಂಗಲದ ಜನತೆಯ ಋಣ ತೀರಿಸಲಿಕ್ಕೆ ಚಲುವರಾಯ ಸ್ವಾಮಿಯವ್ರನ್ನ ಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪದವನ್ನು ಬೆಳ್ಳೂರು ಕ್ರಾಸ್ನಲ್ಲಿ ಹೇಳಿದಂಥದ್ದು ನಿಮ್ಮ ಮುಂದೆ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಮಾತನ್ನು, ಯಾಕೆಂದರೆ ನಾವು ಹೊಟ್ಟೆಪಾಡ್ನರು, ನಾವು ಇವರೆಲ್ಲ ಪಾಪ ಜನಗಳ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವಗಳು. ಅದಾದ ನಂತರ 2004